ನಮಸ್ಕಾರ ಕರ್ನಾಟಕ. ವಿಆರ್ ಕನ್ನಡ ಹಬ್ಗೆ ಸ್ವಾಗತ. ನಮ್ಮೆಲ್ಲರ ಪ್ರೀತಿಯ ಡಾರ್ಲಿಂಗ್ ಕೃಷ್ಣ ಅವರ ಲವ್ ಮಾಕ್ಟೇಲ್ ಕೊನೆಯ ಭಾಗ ಲವ್ ಮಾಕ್ಟೇಲ್ 3 ಟೀಸರ್ ಈಗ ತಾನೇ ರಿಲೀಸ್ ಆಗಿದೆ. ಟೀಸರ್ ನೋಡಿದ್ರೆ ಇದೊಂದು ಪಕ್ಕಾ ಎಮೋಷನಲ್ ರೈಡ್ ಅನ್ನೋದು ಕನ್ಫರ್ಮ್ ಆಗಿದೆ. ಬನ್ನಿ ಈ ಟೀಸರ್ನಲ್ಲಿರೋ ವಿಶೇಷತೆಗಳೇನು ಅಂತ ಡಿಸ್ಕಸ್ ಮಾಡೋಣ. ಟೀಸರ್ ಶುರುವಾಗೋದೇ ಹಳೆಯ ನೆನಪುಗಳಿಂದ. ಆದಿ ನಿಧಿಮಾ ಅವರ ಹಳೆಯ ಪ್ರೀತಿಯ ಕ್ಷಣಗಳು ನಮ್ಮನ್ನ ಲವ್ ಮಾಕ್ಟೇಲ್ 1 ಮತ್ತು 2 ಪ್ರಪಂಚಕ್ಕೆ ಕರ್ಕೊಂಡು ಹೋಗುತ್ತೆ. ಆದರೆ ಈ ಸಲ ಡಾರ್ಲಿಂಗ್ ಕೃಷ್ಣ ಒಬ್ಬ ತಂದೆಯಾಗಿ ಕಾಣಿಸಿಕೊಂಡಿದ್ದಾರೆ. 2ನೇ ಭಾಗದ ಕೊನೆಯಲ್ಲಿ ನಾವು ನೋಡಿದ್ದ ಆ ಪುಟ್ಟ ಮಗು ಈಗ ದೊಡ್ಡದಾಗಿದೆ. ಈ ಟೀಸರ್ನ ಮೇನ್ ಹೈಲೈಟ್ ಅಂದ್ರೆ ಚೈಲ್ಡ್ ಆರ್ಟಿಸ್ಟ್ ಸಮವೃತ್ತ. ಕೃಷ್ಣ ಅವರ ಜೊತೆ ಸಮವೃತ್ತ ಅವರ ತಂದೆ ಮಗಳ ಕೆಮಿಸ್ಟ್ರಿ ತುಂಬಾ ಮುದ್ದಾಗಿ ಬಂದಿದೆ. ಆದಿ ನಿಧಿಮಾ ಲವ್ ಸ್ಟೋರಿ ತರಾನೇ ಈ ಆದಿ ಮಗಳ ಬಾಂಡಿಂಗ್ ಕೂಡ ನಮ್ಮನ್ನ ಕಾಡೋ ಹಾಗೆ ಇದೆ. ಸಮವೃತ್ತ ಅವರ ಎಕ್ಸ್ಪ್ರೆಷನ್ ಮತ್ತು ಕೃಷ್ಣ ಅವರ ಪ್ರೆಸೆನ್ಸ್ ಟೀಸರ್ಗೆ ಒಂದು ಫೀಲ್ ಗುಡ್ ವೈಬ್ ಕೊಟ್ಟಿದೆ. ಇನ್ನು ತಾರಾಗಣ ನೋಡೋದಾದ್ರೆ ಮಿಲನಾ ನಾಗರಾಜ್, ಅಮೃತಾ ಅಯ್ಯಂಗಾರ್, ರಾಚೆಲ್ ಡೇವಿಡ್ ಮತ್ತು ದಿಲೀಪ್ ರಾಜ್ ಅವರು ಹೈಲೈಟ್ ಆಗಿದ್ದಾರೆ. ನಕುಲ್ ಅಭ್ಯಂಕರ್ ಅವರ ಸಂಗೀತ ಮತ್ತು ಆ ನೀನೇ ಹಾಡು ಟೀಸರ್ನ ಎಮೋಷನ್ನ ಇನ್ನೂ ಹೆಚ್ಚಿಸುವಂತೆ ಮಾಡಿದೆ. ಕೃಷ್ಣ ಅವರು ಹೇಳಿದ ಹಾಗೆ ಇದು ಆದಿ ಕ್ಯಾರೆಕ್ಟರ್ನ ಜರ್ನಿಗೆ ಒಂದು ಪರ್ಫೆಕ್ಟ್ ಎಂಡಿಂಗ್ ಕೊಡುವಂತಿದೆ. ಫ್ರೆಂಡ್ಸ್, ರಿಲೀಸ್ ಡೇಟ್ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್. ಮೊದಲು ಏಪ್ರಿಲ್ನಲ್ಲಿ ಬರಬೇಕಿದ್ದ ಈ ಸಿನಿಮಾ ಈಗ ಮಾರ್ಚ್ 19, 2026 ರಂದು ಯುಗಾದಿ ಹಬ್ಬದ ಸಂದರ್ಭದಲ್ಲಿ ರಿಲೀಸ್ ಆಗ್ತಿದೆ. ಯಶ್ ಅವರ ಟಾಕ್ಸಿಕ್ ಪೋಸ್ಟ್ಪೋನ್ ಆಗಿದ್ದ ಸ್ಲಾಟ್ನ ಲವ್ ಮಾಕ್ಟೇಲ್ 3 ಗ್ರಾಬ್ ಮಾಡಿದೆ. ಇದು ಸಿನಿಮಾದ ಕಲೆಕ್ಷನ್ಗೆ ತುಂಬಾ ಪ್ಲಸ್ ಪಾಯಿಂಟ್. ನಿಮಗೆ ಟೀಸರ್ನಲ್ಲಿ ಯಾವ ಸೀನ್ ತುಂಬಾ ಇಷ್ಟ ಆಯಿತು? ಆದಿ ಮಗಳ ಬಾಂಡಿಂಗ್ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ವಿಆರ್ ಕನ್ನಡ ಹಬ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು.